ಭಾರತದ ಸಾಕು ನಾಯಿ ಬಿಡಲಾಗದ ದಂಪತಿಯೊಂದು 6 ತಿಂಗಳ ಬಳಿಕ 15 ಲಕ್ಷ ರೂಪಾಯಿ ವೆಚ್ಚ ಮಾಡಿ ತಮ್ಮ ನಾಯಿಯನ್ನ ಆಸ್ಟ್ರೇಲಿಯಾಕ್ಕೆ ಕರೆಸಿಕೊಂಡಿದೆ. ಹೈದರಾಬಾದ್ನಲ್ಲಿ 6 ತಿಂಗಳಿಂದ ಆ ನಾಯಿ ಸಾಕಿದವರನ್ನ ಕಾಣದೆ ಒದ್ದಾಡ್ತಾ ಇತ್ತು. ಅತ್ತ ಆಸ್ಟ್ರೇಲಿಯಾದಲ್ಲಿ ದಂಪತಿ ತಮ್ಮ ಸಾಕು ನಾಯಿ ಇಲ್ಲದೆ ಬೇಸರದಿಂದ ಇತ್ತು. ಕೊನೆಗೆ ಏನಾದ್ರೂ ಸರಿ ಎಂದು 15 ಲಕ್ಷ ರೂಪಾಯಿ ವೆಚ್ಚ ಮಾಡಿ ತಮ್ಮ ಸಾಕು ನಾಯಿಯನ್ನ ತರಿಸಿಕೊಂಡಿತ್ತು. ಮಾನವ ಮತ್ತು ನಾಯಿಯ ಹಾಗೂ ಸಾಕಿದವರ ಹಾಗೂ ಸಾಕು ನಾಯಿಯ ಆ ಮಿಲನವು ಹೃದಯಂಗಮವಾಗಿತ್ತು. ಕಣ್ಣಿನಿಂದ ಹನಿ ತರಿಸಿತ್ತು ಎಂದು ವರದಿಯಾಗಿದೆ. ಆಸ್ಟ್ರೇಲಿಯಾವು ಭಾರತದಂತಹ ದೇಶದಿಂದ ನೇರ ನಾಯಿ ತರಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ನಿಯಮ ನೋಡಿ ಆಸ್ಟ್ರೇಲಿಯಾದಲ್ಲಿ ಹೊಸದಾಗಿ ಸೆಟಲ್ ಆದ ದಂಪತಿ ಒಂದು ಬಗೆಯ ಖಿನ್ನತೆಗೆ ಒಳಗಾದ್ರು. ಹಾಗೆ ಬೇರೆ ದೇಶಗಳಿಂದ ತರಿಸಿಕೊಳ್ಳುವ ನಾಯಿಯು ರೇಬಿಸ್ ಫ್ರೀ ದೇಶದಲ್ಲಿ 6 ತಿಂಗಳು ಕಳೆಯಬೇಕಿತ್ತು. ಇದು 15 ಲಕ್ಷ ರೂಪಾಯಿಗೂ ಹೆಚ್ಚು ವೆಚ್ಚದ ಬಾಬತ್ತಾಗಿತ್ತು. ಆದರೆ ಶ್ವಾನಪ್ರೇಮಿ ಆ ದಂಪತಿ ಹಿಂಜರಿಯಲಿಲ್ಲ. ಕೆಲವರು ಬೇರೆ ನಾಯಿ ಸಾಕಿ ಎಂದ್ರು. ಹಣ ಬರಬಹುದು ಹೋಗಬಹುದು, ಪ್ರೀತಿ ಸಂಬಂಧ ಹಾಗೆ ಬರಲಾರದು ಎಂದಿದ್ದು ದಂಪತಿ. ಅದರಂತೆ ಅವರ ಸ್ಕೈ ಹೆಸರಿನ ನಾಯಿಯನ್ನ ದುಬೈಯಲ್ಲಿ ಬಿಡಲಾಯಿತು. 6 ತಿಂಗಳ ಬಳಿಕ ಅಲ್ಲಿನ ನಾಯಿ ನೆಲೆಯಿಂದ ಈಗ ಸ್ಕೈ ಆಸ್ಟ್ರೇಲಿಯಾದ ತನ್ನ ನಿಜವಾದ ಸಾಕು ದಂಪತಿಯನ್ನ ಸೇರಿದೆ. ಈ 6 ತಿಂಗಳು ಫೋನ್ ಕಾಲ್, ವಿಡಿಯೋ ಕಾಲ್ ನಾಯಿಯೊಂದಿಗೆ, ನಾಯಿ ನೆಲೆಯವರೊಂದಿಗೆ ಚಾಲು ಇತ್ತು. ಇನ್ಸ್ಟಾಗ್ರಾಂನಲ್ಲಿ ನಾಯಿ ಫೋಟೋ ಇದೆಯಾದ್ರೂ ದಂಪತಿಯ ಬಗೆಗೆ ಹೆಚ್ಚಿನ ಮಾಹಿತಿ ನೀಡಲಾಗಿಲ್ಲ.